ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೀನು ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಮತ್ತು ಶುಂಠಿ ಇದನ್ನೆಲ್ಲ ಒಂದೇ ಸತಿ ಬಿಡಿಸಿಟ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಕೊಬ್ಬರಿ ಒಂದು ಅರ್ಧ ಕಪ್ ಆದರೆ ಸಾಕು, 1 kg ಇದೆ. ಇವಾಗ ಬಾಣಲಿಗೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಹಾಕ್ತೀನಿ ನೋಡಿ. ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನೋಡಿ ಚೆನ್ನಾಗಿ ಕಾದ್ಬಿಟ್ಟಿದೆ ಎಣ್ಣೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಬೆಳ್ಳುಳ್ಳಿನೂ ಮತ್ತು ಶುಂಠಿ ಹಾಕಬೇಕು. ಒಂದೇ ಸತಿ ಹಾಕ್ಬಿಡ್ತೀನಿ ಬೆಳ್ಳುಳ್ಳಿ ಶುಂಠಿ. ನೋಡಿ ಈಗ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀನಿ ಮತ್ತು ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿದಾದಮೇಲೆ ಇನ್ನೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಜನ ಹಾಗೆ ಹಸಿದೆ ಹಾಕ್ಕೊಂಡು ರುಬ್ಕೊಬಿಡ್ತಾರೆ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಮತ್ತು ಟೊಮೊಟೊ ಒಂದು ಹಾಕಿದ್ರೆ ಸಾಕು, ಯಾಕಂದರೆ ಹುಣ್ಸೆಹಣ್ಣು ಹಾಕ್ಕೊಳ್ತೀವಲ್ಲ ನಾವು, ಅದಕ್ಕೆ 1 ಟೊಮೊಟೊ ಹಾಕಿದ್ರೆ ಸಾಕು. 1 ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಇವಾಗ ಸ್ವಲ್ಪ 1 ಕಪ್ಪಲ್ಲಿ ಹುಣ್ಸೆಹಣ್ಣು, ಒಂದು ನಿಂಬೆ ಗಾತ್ರ ಅದಷ್ಟಾದರೆ ಸಾಕು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಒಂದು ಸ್ವಲ್ಪ ನೆಂದಿದೆ, ಚೆನ್ನಾಗಿ ನೆಂದಿದೆ ನೋಡಿ. ಇದೆಲ್ಲ ಆಗಿದೆ. ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ನೋಡಿ ಫಸ್ಟ್ ಹಾಕ್ಕೊಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಅದೇ ರೀತಿ ಹುಣ್ಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೆನೆಸಿಟ್ಟಿದ್ನಲ್ಲ ಅದನ್ನು ರುಬ್ಬಿ ಪಕ್ಕದಲ್ಲಿ ಇಟ್ಕೊಬಿಟ್ಟಿದ್ದೀನಿ. ಇವಾಗ ಬಾಣಲಿಗೆ ಇಟ್ಬಿಟ್ಟು ನೋಡಿ ಎಷ್ಟು ಬೇಕೋ ಅಷ್ಟು ಎಣ್ಣೆ, ಜಾಸ್ತಿ ಹಾಕೋದೇನು ಬೇಕಾಗಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಅದೇ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ. ಮತ್ತು ಇವಾಗ ನೋಡಿ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿ ಚಿಟಪಟ ಅಂತ ಇದೆ. ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ರುಬ್ಬಿಟ್ಕೊಂಡಿದ್ನೆಲ್ಲ ಮಿಶ್ರಣ ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ನೋಡಿ ಅದು ಆಯಿಲ್ ಬಿಟ್ಕೊಳ್ತಾ ಇದೆ. ಸ್ವಲ್ಪ ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ 2 ಸ್ಪೂನು. ಮತ್ತು ಈಗ ಖಾರದ ಪುಡಿ 2 ಸ್ಪೂನ್. ಜಾಸ್ತಿ ಖಾರ ತಿಂತೀವಂದರೆ 1-2 ಸ್ಪೂನ್ ಹಾಕ್ಕೋಬೋದು, 2.5 ಸ್ಪೂನ್ ಹಾಕ್ಕೋಬೋದು. ಪಾಪು ಇದೆ ನಮ್ಮ ಮನೆಯಲ್ಲಿ, ಅವ್ನು ಖಾರ ತಿನ್ನಲ್ಲ, ಹಾಗಾಗಿ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ 1 ಸ್ಪೂನು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಎಲ್ಲ ನೋಡಿ ಈ ಥರ ಮಿಕ್ಸ್ ಆಗಿದೆ. ಸ್ವಲ್ಪ ಅಂದರೆ ಜಾಸ್ತಿ ನೀರು ಹಾಕ್ಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಮೀನು ಸಾಂಬಾರು ಮೀಡಿಯಮ್ ಆಗಿರಬೇಕು, ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ತೆಳುವೂ ಇರಬಾರ್ದು. ನೋಡ್ಕೋಬೇಕು ಎಷ್ಟು ನೀರು ಬೇಕಾಗುತ್ತೋ. 1 kg ಮೀನಿಗೆ ಎಷ್ಟು ನೀರು ಹಾಕಬೇಕೋ ಅಷ್ಟು ನೀರು ಹಾಕಬೇಕು. ಇವಾಗ ನೋಡಿ ತಿರುಗಿಸ್ತಾ ಇದ್ದೀನಿ. ಆದ್ರೂ ಸ್ವಲ್ಪ ಹಾಗೆ ತಿಕ್ನೆಸ್ಸಾಗೆ ಇದೆ, ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು. ಅದಕ್ಕೆ ಜಾಸ್ತಿ ತಿಕ್ನೆಸ್ ಆದರೆ ಅದು ಮೀನು ಇನ್ನೂ ಬೇಯೋಷ್ಟೊತ್ತಿಗೆ ಅದಿನ್ನು ಕುದಿಯೋದಷ್ಟೇ ಜಾಸ್ತಿ ಮಂದಾಗ್ಬಿಡುತ್ತೆ. ಇನ್ನೂ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು. ನೋಡಿ ಇನ್ನೂ ತಿರುಗಿಸ್ತಾನೆ ಇದ್ದೀನಿ. ಇನ್ನೂ ಯಾವ ಥರ ಇದೆ ನೋಡಿ ಗ್ರೇವಿ, ಚೆನ್ನಾಗಿರುತ್ತೆ. ಮೀನು ಸಾಂಬಾರು ವೀಕ್ಲಿ ಒನ್ಸ್ ತಿಂದ್ರೂ ಸಾಕು, ಮತ್ತು ತಿಂಗಳಿಗೆ 1-2 ಸರಿ ತಿಂದ್ರೂ ಚೆನ್ನಾಗಿರುತ್ತೆ. ಚಿಕನ್ನು ಮಟನ್ನಿಗಿಂತ ಮೀನು ತಿಂದರೆ ಸೂಪರು. ಅದಕ್ಕೆ ನೋಡಿ ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ನೋಡಿ ಇವಾಗ ಕರೆಕ್ಟಾಗಿದೆ ನೋಡಿ. ಈ ಥರ ಕನ್ಸಿಸ್ಟೆಂಟಾಗಿರಬೇಕು. ಸ್ವಲ್ಪ ಕಾಯಬೇಕು. ಚೆನ್ನಾಗಿ ಕುದಿಯೋ ಟೈಮಲ್ಲಿ ಮೀನು ಹಾಕಿದ್ರೆ 3 ನಿಮಿಷ ಇಲ್ಲ 5 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ಇವಾಗ ಏನಾದರೂ ಹಾಕಿದ್ರೆ ಅಷ್ಟೇ ಫುಲ್ ಬೆಂದೋಗ್ಬಿಡುತ್ತೆ ಅಷ್ಟೇ. ಇವಾಗ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ನಾನು ಚಕ್ಕೆ ಲವಂಗ ಏನೂ ಹಾಕಿಲ್ವಲ್ಲ, ಹಾಗಾಗಿ ಗರಂ ಮಸಾಲ ನೋಡಿ. ಇವಾಗ ಚೆನ್ನಾಗಿ ಕುದಿದಿದೆ. ಇವಾಗ ಮೀನು ಹಾಕ್ಕೊಳ್ತಾಯಿದ್ದೀನಿ. ಮೀನು ಹಾಕ್ಕೊಂಡು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಚೆನ್ನಾಗಿ ಕುದಿದ್ಬಿಡುತ್ತೆ ನೋಡಿ. ಎಲ್ಲ ಹಾಕಿ ಇವಾಗ ಪ್ಲೇಟ್ ಮುಚ್ಚಿದ್ದೀನಿ. ಸೂಪರಾಗಿರುತ್ತೆ ಅಂತೂ, ಮುದ್ದೆ ಜೊತೆಗಂತೂ ಸೂಪರ್ ನೋಡಿ. ಇವಾಗ ಆಗಿದೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಪ್ಲೀಸ್. ನೋಡಿ ಈ ಥರ ಆಗಿದೆ. ಸೂಪರಾಗಿರುತ್ತೆ, ಅನ್ನಕ್ಕೇನು ಸೂಪರಾಗಿರುತ್ತೆ, ಮುದ್ದೆಗೂ ಸೂಪರಾಗಿರುತ್ತೆ ನೋಡಿ. ಫೈನಲ್ಲಾಗಿ ಮುದ್ದೆನೂ ಮಾಡಿದ್ದೀನಿ. ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಹಾಕ್ಕೊಂಡ್ರೆ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಹೀಗೆ ವಾಚ್ ಮಾಡ್ತಾಯಿರಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.